ಈ ಸ್ಟೋರಿ ಇದೆಯಲ್ಲ, ಇದು ಇಡ್ಲಿ ಪ್ರಿಯರು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂಥ ಸ್ಟೋರಿ. ಯಾಕಂದ್ರೆ ಇಷ್ಟು ದಿನಗಳವರೆಗೂ ಕೂಡ ನೀವು ಇಡ್ಲಿಯನ್ನು ತಿನ್ಕೊಂಡು ಬರ್ತಾ ಇದ್ರಿ. ಆದರೆ ಈ ರಿಪೋರ್ಟ್ ಇದೆಯಲ್ಲ, ಈ ರಿಪೋರ್ಟನ್ನು ನೀವು ಅಸಲಿಗೆ ನೋಡಿದ್ರೆ ಇನ್ನು ಮುಂದೆ ಇಡ್ಲಿ ತಿನ್ನೋದು ಕೂಡ ಡೌಟ್ ಅನ್ಸುತ್ತೆ. ಇನ್ನು ಮುಂದೆ ಇಡ್ಲಿ ಡೆಡ್ಲಿ ಆಗ್ತಾ ಇದೆ. ಅಲರ್ಟ್ ಅಲರ್ಟ್, ಹುಷಾರಾಗಿರಿ. ಆರೋಗ್ಯಕ್ಕೆ ಮಾರಕ ಆಗ್ತಾ ಇದೆ ಈ ಇಡ್ಲಿ. ಆಘಾತಕಾರಿ ರಿಪೋರ್ಟ್ ಒಂದು ಬಂದಿದೆ. ಆ ರಿಪೋರ್ಟ್ ಅಲ್ಲಿ ಏನಿದೆ ಅನ್ನೋದು ಗೊತ್ತಾದ್ರೆ ನಿಜಕ್ಕೂ ಕೂಡ ಇಡ್ಲಿ ಇಷ್ಟೊಂದು ಡೇಂಜರಸ್ ಅಂತ ನೀವು ಅಂದ್ಕೊಳ್ತೀರಿ. ಯಾಕಂದ್ರೆ ಇಡ್ಲಿಯನ್ನ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಮಾಹಿತಿ ಈಗ ಹೊರಗೆ ಬೀಳ್ತಾ ಇರೋದು. ಇಡ್ಲಿಯನ್ನ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಹುಷಾರ್. ಆಹಾರ ಇಲಾಖೆಯ ಪರೀಕ್ಷೆಯಲ್ಲಿ ಇಂಥದ್ದೊಂದು ಆಘಾತಕಾರಿ ಸತ್ಯ ಹೊರಗೆ ಬಂದಿದೆ. 35ಕ್ಕೂ ಹೆಚ್ಚು ಮಾದರಿಗಳಲ್ಲಿ ಡೇಂಜರ್ ರಿಪೋರ್ಟ್. ಮಾದರಿಗಳನ್ನ ಸಂಗ್ರಹಿಸಿದ್ದಾರೆ, ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಆ ಸ್ಯಾಂಪಲ್ಸ್ ವರದಿಗಳಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಭಯ ಹುಟ್ಟಿಸ್ತಾ ಇದೆ. ಇಡ್ಲಿ ತಯಾರಿಸೋದಕ್ಕೆ ಬಟ್ಟೆ ಬದಲು ಅನೇಕ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಸ್ತಾರೆ. ಆದರೆ ಈ ಪ್ಲಾಸ್ಟಿಕ್ ಈಗ ಜೀವಕ್ಕೆ ಮುಳುವಾಗ್ತಾ ಇದೆ. ಇದು ಕ್ಯಾನ್ಸರ್ಗೆ ಕಾರಣ ಅಂತ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆಹಾರ ಇಲಾಖೆಯಲ್ಲೂ ಕೂಡ ಪರೀಕ್ಷೆ ನಡೆದಿದೆ. ಪರೀಕ್ಷೆಯಲ್ಲಿ ಆಘಾತಕಾರಿ ಸತ್ಯ ಹೊರಗೆ ಬಂದಿದೆ. ಈ ಇಡ್ಲಿ ಮಾಡೋಕ್ಕೂ ಮುಂಚೆ ಅಂದರೆ ತಟ್ಟೆಗೆ ಅಂಟ್ಕೊಳ್ಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪ್ಲಾಸ್ಟಿಕ್, ಒಂದು ಲೇಯರ್ ಆಫ್ ಪ್ಲಾಸ್ಟಿಕ್ ಅನ್ನ ಹಾಕಿ ಅದರ ಮೇಲೆ ಇಡ್ಲಿ ಹಿಟ್ಟನ್ನು ಹಾಕಿ ಬೇಯಿಸ್ತಾರೆ. ಆದರೆ ಈ ಪ್ಲಾಸ್ಟಿಕ್ ಒಂದಷ್ಟು ಹೀಟ್ ಆದ ನಂತರದಲ್ಲಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ ಅನ್ನ ಸಂಗ್ರಹ ಮಾಡಿದ್ದಾರೆ. ಈ ಪೈಕಿ 35ಕ್ಕೂ ಹೆಚ್ಚಿಗೆ ಇಡ್ಲಿ ಸ್ಯಾಂಪಲ್ಸ್ ಅನ್ಸೇಫ್ ಅನ್ನುವಂಥ ರಿಪೋರ್ಟ್ ಬಂದಿದೆ. ಇನ್ನು ನೂರಾರು ಸ್ಯಾಂಪಲ್ಸ್ನ ವರದಿಗೆ ಈಗ ಇಲಾಖೆ ಕಾಯ್ತಾ ಇದೆ. ಅದರಲ್ಲೇನು ಬರುತ್ತೆ ಅನ್ನುವಂಥ ವಿಚಾರ. ಆದರೆ ಪ್ಲಾಸ್ಟಿಕ್ ಬಳಸಿದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಗೊತ್ತಿರುವಂಥ ವಿಚಾರ. ಅದರಲ್ಲೂ ಅದನ್ನ ಹಾಕಿ ಬಿಸಿ ಮಾಡಿ ಏನಾದರೂ ಬೇಯಿಸಿದ್ರೆ ಪ್ಲಾಸ್ಟಿಕ್ ಒಳಗಡೆ ಹಾಕಿ ಅಥವಾ ಅದ್ರ ಮೇಲೆ ಹಾಕಿ ಖಂಡಿತವಾಗ್ಲೂ ಕೂಡ ಕ್ಯಾನ್ಸರ್ಗೆ ನಾವು ಬಾಗಿಲನ್ನು ಓಪನ್ ಮಾಡಿದ ಹಾಗೆ, ಡೋರ್ ಓಪನ್ ಮಾಡಿದ ಹಾಗೆ. ಪೂರ್ಣ ವರದಿಗಳು ಬಂದ ಬಳಿಕ ಪ್ಲಾಸ್ಟಿಕ್ ಬ್ಯಾನ್ಗೆ ಈಗ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಅದೆಷ್ಟೇ ಪ್ಲಾಸ್ಟಿಕ್ ಬ್ಯಾನ್ ಮಾಡಲಿ, BBMP ಅವರು ಬ್ಯಾನ್ ಮಾಡಲಿ, ಪ್ಲಾಸ್ಟಿಕ್ ಬಳಕೆ ಒಂದಲ್ಲ ಒಂದು ರೀತಿಯಲ್ಲಿ ಆಗ್ತಾನೇ ಇದೆ. ಈ ತಿಂಡಿಗಳನ್ನು ಪ್ಯಾಕ್ ಮಾಡುವಂಥ ಫುಡ್ ಕಾರ್ಟನ್ ಆಗಿರ್ಬೋದು, ಆ ಬಾಕ್ಸ್ಗಳಾಗಿರ್ಬೋದು, ಅದರಲ್ಲೂ ಒಂದು ಲೇಯರ್ ಆಫ್ ಪ್ಲಾಸ್ಟಿಕ್ ಇರುತ್ತೆ. ಈ ರೀತಿಯಾಗಿ ಪ್ಲಾಸ್ಟಿಕ್ ಬಳಕೆ ಎಷ್ಟೇ ತಪ್ಪಿಸಿದ್ರೂ ಕೂಡ ಅನೇಕ ಕಡೆಗಳಲ್ಲಿ ಇಂಥ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಈ ಇಡ್ಲಿಯನ್ನು ಪ್ಲಾಸ್ಟಿಕ್ ಮೇಲೆ ಹಾಕಿ ಬೇಯಿಸೋದ್ರಿಂದ ಇಡ್ಲಿ ಡೇಂಜರಸ್ ಆಗ್ತಾ ಇದೆ. ತಿನ್ನುವಂಥ ಇಡ್ಲಿ ಕ್ಯಾನ್ಸರ್ಗೆ ಆಹ್ವಾನವನ್ನು ಕೊಡ್ತಾ ಇದೆ ಅನ್ನುವಂಥ ವಿಚಾರ. ಕ್ಯಾನ್ಸರ್ಗೆ ಗುರಿಯಾಗುವಂಥ ಸಾಧ್ಯತೆ ಇದೆ ಅಂತ ಶಾಕಿಂಗ್ ವಿಚಾರ ಈಗ ಬಹಿರಂಗ ಆಗಿದೆ. ಇನ್ನೂ ಒಂದಷ್ಟು ರಿಪೋರ್ಟ್ಸ್ ಬರಬೇಕು. ಆ ರಿಪೋರ್ಟ್ಸ್ಗಾಗಿ ವೇಟಿಂಗ್. ಆದರೆ ಅದರಲ್ಲೂ ಕೂಡ ಇಂಥದ್ದೇ ಏನಾದರೂ ರಿಪೋರ್ಟ್ಗಳು ಬಂದಿದ್ದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಈ ಪ್ಲಾಸ್ಟಿಕ್ ಬಳಕೆ ಏನಿದೆಯಲ್ಲ, ಅದು ಈಗ ಅದನ್ನು ಬ್ಯಾನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಈಗ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಆಹಾರ ಪ್ರಿಯರು ಬಹಳ ಇಷ್ಟಪಟ್ಟು ತಿನ್ನುವಂಥ ಫುಡ್ ಅಂತಂದರೆ, ಬ್ರೇಕ್ಫಾಸ್ಟ್ ಅಂತಂದರೆ ಅದು ಇಡ್ಲಿ. ಆದರೆ ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಆಘಾತಕಾರಿ ವಿಚಾರ ಹೊರಗೆ ಬಿದ್ದಿದೆ. ಯೂಸ್ ಮಾಡಿದ್ರೆ ಯಾವುದೇ ತೊಂದರೆನೂ ಆಗೋದಿಲ್ಲ. ಈ ಬಟರ್ ಪೇಪರ್ನಲ್ಲಿ ಜಾಸ್ತಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಹರಿದೋಗ್ಬಿಡುತ್ತೆ ಅನ್ನೋ ಒಂದು ಟೆನ್ಷನ್. ಬಟ್ ಆದರೆ ಪಾರ್ಚ್ಮೆಂಟ್ ಪೇಪರ್ ಈಗ ಬರ್ತಿರೋದು ಸಿಲಿಕಾನ್ ಕೋಟೆಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಅದು ಬ್ಲೀಚ್ಡ್ ಆಗಿರುತ್ತೆ. ಪಾರ್ಚ್ಮೆಂಟ್ ಪೇಪರ್ನಲ್ಲಿ 2 ವೆರೈಟೀಸ್ ಇದೆ, ಬ್ಲೀಚ್ಡ್ ಅಂಡ್ ಅನ್ಬ್ಲೀಚ್ಡ್ ಅಂತ. ಅನ್ಬ್ಲೀಚ್ಡ್ ಬಂದು ಬ್ರೌನ್ ಕಲರ್ ಇರುತ್ತೆ, ತಿನ್ ಆಗಿರುತ್ತೆ, ಬೇಗ ಹರಿದೋಗುತ್ತೆ, ಮತ್ತೆ ಸ್ವಲ್ಪ ಹೀಟ್ ರೆಸಿಸ್ಟೆನ್ಸ್ ಪಾರ್ಚ್ಮೆಂಟ್ ಬ್ಲೀಚ್ಡ್ಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಈ ಬ್ಲೀಚ್ಡ್ ಪಾರ್ಚ್ಮೆಂಟ್ ಪೇಪರ್ ತಗೊಂಡಾಗ ಅದು PFAS ಕಾಂಪೌಂಡಿಂದ ಫ್ರೀ ಇರುತ್ತೆ. ಅದು ಫ್ರೀ ಇದ್ದಾಗ ಏನಾಗುತ್ತೆ, ಯಾವುದೇ ಕ್ಯಾನ್ಸರ್ ತರೋ ಅಂಥ ಕೆಮಿಕಲ್ಲು ಫುಡ್ಡಲ್ಲಿ ಬೇಯಬೇಕಾದಾಗ ಫುಡ್ಡಿಗೆ ಹೀರೋದಿಲ್ಲ. ಸೊ ಹಾಗಾಗಿ ನಾವು ಪಾರ್ಚ್ಮೆಂಟ್ ಪೇಪರ್ ವಿಚ್ ಇಸ್ PFAS ಫ್ರೀ ಇರೋದನ್ನ ತಗೊಂಡು ಅಡಿಗೆಗೆ ಉಪಯೋಗಿಸೋದ್ರಿಂದ ಖಂಡಿತವಾಗೂ ಯಾವುದೇ ಕ್ಯಾನ್ಸರ್ ಅಥವಾ ಯಾವುದೇ ರೋಗ ಮನುಷ್ಯನಿಗೆ ಬರೋದಿಲ್ಲ. ಈಗ ಸಾಮಾನ್ಯವಾಗಿ ಇದ್ರ ತಿಳುವಳಿಕೆ ಹೆಚ್ಚು ಜನರಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ನಾರ್ಮಲ್ ಆಗಿ ಎಲ್ಲಿ ಯಾವ್ದು ಸಿಗುತ್ತೋ ಅದನ್ನ ತಗೊಂಡು ಕಮ್ಮಿ ರೇಟಲ್ಲಿ
ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, ಗಮನಿಸ್ತಾ ಇದ್ದೀವಿ ಇಡ್ಲಿ ಕೂಡ ಇಷ್ಟಪಟ್ಟು ತಿನ್ನುವಂತಹ ಫುಡ್, ಆದರೆ ಇಡ್ಲಿನೂ ಸೇಫ್ ಅಲ್ಲ ಅನ್ನುವಂಥ ವಿಚಾರ. ಆದರೆ ಕಾರಣ ಇಲ್ಲಿ ಬಳಕೆ ಆಗ್ತಾ ಇರುವಂತಹ ಪ್ಲಾಸ್ಟಿಕ್ ಬ್ಯಾನ್ ಆದರೆ ಎಲ್ಲವೂ ಕೂಡ ಸರಿ ಹೋಗುವಂತ ಸಾಧ್ಯತೆ ಇದೆಯಾ? ಹಾಗಾದ್ರೆ ಅದೇ ಅದಕ್ಕೆ ಅಂತಿಮ ರಿಸಲ್ಟ್ ಹಾಗಾದ್ರೆ ಏನ್ ಹೇಳುತ್ತೆ ರಿಪೋರ್ಟ್ಗಳು ಶಶಿ? ಅಶ್ವಿನಿ, ಚಿಕ್ಕ ಮಕ್ಕಳಿಂದ ಹಿಡಿದು ಏನು ವಯಸ್ಸಾಯ್ಜ ಇರುವಂಥ ವೃದ್ಧರು ಕೂಡ ಬಹಳ ಇಷ್ಟಪಟ್ಟು ತಿನ್ನುವಂಥ ಆಹಾರ ಯಾವುದಂತಂದರೆ ಅದು ಇಡ್ಲಿ ಅಂತಲೂ ಕೂಡ ಅನ್ನೋದು. ಇಡ್ಲಿಯಲ್ಲಿ ಸಾಕಷ್ಟು ವಿಧಗಳಿದೆ. ಏನು ಬಟನ್ ಇಡ್ಲಿ ಬರುತ್ತೆ, ಚಿಕ್ಕ ಇಡ್ಲಿ ಬರುತ್ತೆ, ಪ್ಲೇಟ್ ಇಡ್ಲಿ ಬರುತ್ತೆ, ಮತ್ತು ದೊಡ್ಡ ಗಾತ್ರದ ಇಡ್ಲಿ ಕೂಡ ಬರುತ್ತೆ. ಹೀಗಾಗಿ ತಮ್ಗೆ ಬೇಕಾದಂಥ ಇಡ್ಲಿಯನ್ನು ಆ ಹೋಟೆಲ್ಗೆ ಹೋಗಿ ಆ ರುಚಿಕರವಾದಂಥ ಇಡ್ಲಿಯನ್ನು ಸಾಕಷ್ಟು ಜನ ಗ್ರಾಹಕರು ಕೂಡ ತಿಂತಾರೆ. ಆ ಒಂದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಏನೀಗ ಊಹಾಪೋಹಗಳು ಹರಿದಾಡ್ತೀವಿ, ಅದ್ರ ಬಗ್ಗೆ ನಿಸರ್ಗ ಗ್ರ್ಯಾಂಡ್ ಹೋಟ್ಲಲ್ಲಿ ಕೂಡ ಬಂದಿದ್ದೇನೆ. ಗ್ರಾಹಕರು ಏನು ಹೇಳ್ತಾರೆ, ಮತ್ತು ಇಡ್ಲಿ ತಯಾರಿ ಯಾವ ರೀತಿಯಾಗಿ ಆಗುತ್ತೆ, ಮತ್ತೆ ಅದರ ಓನರ್ ಏನು ಹೇಳ್ತಾರೆ ಅಂತ ಕೂಡ ನಾವೊಂದಷ್ಟು ಅದ್ರ ಬಗ್ಗೆ ಕೂಡ ಮಾತಾಡುವಂಥ ಪ್ರಯತ್ನವನ್ನು ಕೂಡ ಪಡ್ತೇವೆ. ಸರ್, ಒಳಗಡೆ ಹೋಗಿ ಸರ್, ಯಾವ ರೀತಿ ಅಂತ ಇಡ್ಲಿ ಒಂದು ತಯಾರಿ ಮಾಡಬೇಕಾದ್ರೆ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಅದಕ್ಕೆ ಬಳಸುವಂಥ ಒಂದು ಕವರ್ ಕೂಡ ಬರುತ್ತೆ, ಪಾತ್ರೆ, ಅದಕ್ಕೆ ಬೇಕಾದಂಥ ಬಟ್ಟೆ ಕೂಡ ಬರುತ್ತೆ ಅಂತಲೂ ಕೂಡ ಒಂದಷ್ಟು ಜನ ಹೋಟೆಲ್ನ ಮಾಲೀಕರು ಕೂಡ ಹೇಳ್ತಿದ್ದಾರೆ. ಈ ಒಂದು ಬಂದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಹೋಟೆಲ್ ಮಾಲೀಕರು ಕೂಡ ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಗ್ರಾಹಕರ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ಹೇಳಿಕೆಯಿಂದ ಉಳಿದ ಗ್ರಾಹಕರು ಕೂಡ ಸಮಸ್ಯೆ ಆಗುತ್ತೆ ಅಂತ ಈಗ ನಿಸರ್ಗ ಗ್ರ್ಯಾಂಡ್ನ ಹೋಟೆಲ್ ಆದ ಕೃಷ್ಣರಾಜ್ ಅವರು ನಮಗೆ ನೇರವಾಗಿ ಈ ಹೋಟೆಲ್ನಲ್ಲಿ ಯಾವ ರೀತಿಯಂತ ಇಡ್ಲಿ ಪಾತ್ರೆಯನ್ನು ಬಳಸ್ತಾರೆ, ಅದೇ ರೀತಿಯಾಗಿ ಬಟ್ಟೆಯನ್ನು ಯಾವ ರೀತಿಯಾಗಿ ಬಳಸ್ತಾರೆ ಅಂತ ಅವರೇ ಸ್ವತಃ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅವ್ರ ಜೊತೆ ಮಾತನಾಡಿಸ್ತೇನೆ, ಯಾವ ರೀತಿಯಾಗಿ ಇಡ್ಲಿ ಇರುತ್ತೆ, ಯಾವ ಗ್ರಾಹಕರು ಏನು ಹೇಳ್ತಾರೆ ಅಂತ. ಸರ್, ಈ ಇಡ್ಲಿ ಬಗ್ಗೆ ಒಂದಷ್ಟು ಊಹಾಪೋಹಗಳು ಹರಿದಾಡ್ತಿದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಇಡ್ಲಿ ಅಂತ ಒಂದು ಸುರಕ್ಷತೆ ಆಹಾರ ಅಂತ ಹೇಳ್ಬೋದು. ಅಂದರೆ ತುಂಬ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ಆಮೇಲೆ ಅನಾರೋಗ್ಯ ಇದ್ದಾಗೂ ಇಡ್ಲಿ ತಿಂತಾರೆ, ಮತ್ತು ವಯಸ್ಸಾದರೂ ಇಡ್ಲಿ ತಿಂತಾರೆ. ಯಾಕಂತ ಹೇಳಿದರೆ ಇದರಲ್ಲಿ ಯಾವುದೇ ಆದ ಎಣ್ಣೆ ಬಳಸಲ್ಲ, ಮತ್ತು ಇನ್ನು ಯಾವುದೇ ಆದ ಒಂದು ಸುರಕ್ಷಿತ ಆಹಾರ ಅಂತ ಹೇಳ್ಬೋದಂತ. ಅಂದರೆ ಯಾವುದೇ ಒಂದು 100 ಡಿಗ್ರಿಯಲ್ಲಿ ಇದು ಬೇಯುತ್ತೆ. ಆದ್ದರಿಂದ ಇದನ್ನು ಇಡ್ಲಿ ಆರೋಗ್ಯಪೂರ್ಣವಾದ ಒಂದು ಇಡ್ಲಿ ಅಂತೇಳಿ ಹೇಳ್ತಾರೆ. ಅದು ನಮ್ಮ ದಕ್ಷಿಣ ಭಾರತದಲ್ಲಿ ಇದು ತುಂಬ ಇಡ್ಲಿ ಅನ್ನೋದು ಭಾಳ ಫೇಮಸ್ಸು. ಇವತ್ತಿನವರೆಗೂ ಸುಮಾರು 100-150 ವರ್ಷ ಇತಿಹಾಸದಲ್ಲಿ ಇಡ್ಲಿ ತಿಂದವರಿಗೆ ಯಾರೇ ಡಾಕ್ಟ್ರು ಸಜೆಷನ್ ಮಾಡೋದು ಇಡ್ಲಿ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು, ನೀವು ಬೇರೆ ಯಾವುದೋ ಎಣ್ಣೆ ಪದಾರ್ಥಗಳು ತಿನ್ನಬೇಡಿ, ಇಡ್ಲಿ ತಿನ್ನಿ ಅಂತ ಹೇಳ್ತಾರೆ. ಈಗ ಯಾರೋ ಒಂದು ಊಹಾಪೋಹ ಈ ವಾಟ್ಸಪ್ಪಲ್ಲಿ ಕೂತ್ಕೊಂಡ್ಬಿಟ್ಟು ಈ ರೀತಿಯಾದ ಬೇಡದಿರುವಂಥ ಊಹಾಪೋಹಗಳನ್ನು ಮಾಡ್ತಿದ್ದಾರೆ. ಇದು ತಪ್ಪು. ಇದು ಯಾವುದೇ ಒಂದು ಸುರಕ್ಷಿತ ಅಂತ ಏನು ಹೇಳ್ತೀರೋ ಅದು ಆ ಮಾಹಿತಿಯೇ ಸುಳ್ಳು ಮಾಹಿತಿ. ಇದನ್ನು ಹೆಚ್ಚು ಜನರು ವಾಟ್ಸಪ್ಪಲ್ಲಿ ಹರಿದಾಡೋದನ್ನು ನಾನು ನೋಡಿದ್ದೀನಿ. ಬಟ್ ಯಾವುದೇ ಒಂದು ಆತಂಕ ಬೇಡ. ಇದನ್ನು ಬೇಯಿಸುವಾಗ ಒಂದು ವಿಧಾನಗಳ ಸಮೇತ ಬೆಂಗಳೂರಿನ ಸುಮಾರು 10,000 ಹೋಟ್ಲಿಗೆ ಹೋದರೂ ನಿಮಗೆ ಸಿಗುತ್ತೆ, ನೋಡುವಂಥ ಒಂದು ಅವಕಾಶ ಇರುತ್ತೆ. ಇವತ್ತು ಓಪನ್ ಕಿಚನ್ ಇದೆ, ನೋಡ್ಬೋದು. ಇದು ಒಳ್ಳೆಯ ಒಂದು ಸುರಕ್ಷಿತ ಆಹಾರ. ಇಡ್ಲಿ, ಬಟನ್ ಇಡ್ಲಿ ಆಗಿರ್ಬೋದು, ಅಥವಾ ನಿಮ್ಮ ತಟ್ಟೆ ಇಡ್ಲಿ ಆಗಿರ್ಬೋದು. ಈಗ ನೋಡಿ, ಸಾಮಾನ್ಯ ತಟ್ಟೆ ಇಡ್ಲಿಯಲ್ಲೂ ಬಾಳೆ ಎಲೆ ಹಾಕಿ ನಾವು ಬೇಯಿಸ್ತೀವಿ. ಆದ್ದರಿಂದ ಇದು ಎಷ್ಟು ಒಂದು ಹೈಜಿನಿಕ್ ಆಗಿದೆ. ಹಾಗೆ ಬಾಳೆ ಎಲೆ ಹಾಕಿದಾಗ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಬಾಳೆ ಎಲೆಯಲ್ಲಿ ಇದನ್ನು ಬೇಯಿಸ್ತೀವಿ. ಅದು ಒಂದು ಆರೋಗ್ಯಪೂರ್ಣವಾದ ಒಂದು ತಟ್ಟೆ ಇಡ್ಲಿ ನೀವು ತಿನ್ಬೋದು. ಯಾವುದೇ ಒಂದು ಅಳಕಿಲ್ಲದೆ ಈ ಇಡ್ಲಿಯನ್ನು ತಿನ್ಬೋದು ಅಂತ ಗ್ರಾಹಕರಿಗೆ ನಾನು ಹೇಳ್ಬೋದು. ಈ ಬಟ್ಟೆ ಎಲ್ಲಿ ಸಿಗುತ್ತೆ, ಮತ್ತು ಇದ್ರ ಬಟ್ಟೆ ವಿಶೇಷತೆ ಏನು ಸರ್? ಈ ಬಟ್ಟೆ ಇದು ಕೋರಾ ಬಟ್ಟೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾತ್ರ ಇದನ್ನು ಬಳಕೆ ಮಾಡ್ತಾರೆ. ಇಡ್ಲಿ ಇದನ್ನು ಯಾಕಂತ ಹೇಳಿದ್ರೆ ಇಡ್ಲಿ ತಟ್ಟೆಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ಕೋರಾ ಬಟ್ಟೆ ಇದು ಇಡ್ಲಿ ಬಿಟ್ಟು ಬೇರೆ ಯಾವುದಕ್ಕೂ ಬಳಕೆ ಮಾಡಲ್ಲ. ಹಿಂದೆ ನೀವು ನೋಡ್ತಾ ಇರ್ಬೋದು, ಒಂದು ಟೀ ಸೋಸಬೇಕಾದ್ರೂ ಬಟ್ಟೆನೇ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಇಡ್ಲಿನೂ ಇವತ್ತು ಅಲ್ಲ, ಹಿಂದೆ ಸುಮಾರು ಒಂದು 150 ವರ್ಷ ಇತಿಹಾಸ ನೋಡಿದ್ರು ಇಡ್ಲಿ ಬಟ್ಟೆ ಅಂತಲೇ ಇರುತ್ತೆ. ಅದು ಕೋರಾ ಬಟ್ಟೆ ಇಡ್ಲಿಗೆ ಮಾತ್ರ ಉಪಯೋಗ ಮಾಡ್ತಾರೆ. ಇದು ಆದ ನಂತರ ಅದು ಮತ್ತೆ ತೊಳೆದ್ಬಿಟ್ಟು ಮತ್ತೆ ವಾಶ್ ಮಾಡಿಬಿಟ್ಟು ಅದನ್ನು ಇಡ್ಲಿ ಬಳಕೆ ಮಾಡ್ತಾರೆ. ಎಸ್ ಅಶ್ವಿನಿ, ಇದಿಷ್ಟು ಹೋಟೆಲ್ ಮಾಲೀಕರ ಮಾತಾಗಿದೆ. ಒಂದಷ್ಟು ಜನ ಗ್ರಾಹಕರು ಕೂಡ ಏನೇ ಆರೋಪ ಪ್ರತ್ಯಾರೋಪಗಳು ಬಂದರೂ ಕೂಡ ಅವ್ರಿಗೆ ಇಷ್ಟವಾದಂಥ ಇಡ್ಲಿಗಳನ್ನು ಇನ್ನೂ ಕೂಡ ತಿಂತಿದ್ದಾರೆ. ಯಾರೂ ಕೂಡ ಇಡ್ಲಿ ಬಗ್ಗೆ ಇನ್ನೂ ಕೂಡ ಸದ್ಯಕ್ಕೆ ಅಸಮಾಧಾನ ವ್ಯಕ್ತಪಡಿಸುವಂಥ ಪರಿಸ್ಥಿತಿ ಇನ್ನೂ ಕೂಡ ನಿರ್ಮಾಣವಾಗಿಲ್ಲ. ಅಶ್ವಿನಿ, ಓಕೆ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.